ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇರ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮನ ಜಾಗದಲ್ಲಿರೋ ಸಿಂಗಾರಮ್ಮ ಪುಟ್ಟಕ್ಕನ್ನ ಕೈ ಹಿಡಿದು ನೂಕಿರ್ತಾರೆ. ಆಗ ಎಲ್ಲರಿಗೂ ಕೂಡ ಶಾಕ್ ಆಗಿರುತ್ತೆ. ಆಗ ಸಿಂಗಾರಮ್ಮ, ಯಾಕೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ನಿಮಗೆ ಅಂತ ಕೋಪದಲ್ಲಿ ತನ್ನ ಹತ್ರ ಇರೋವಂಥ ಗನ್ನನ್ನು ಪುಟ್ಟಕ್ಕ ಮತ್ತು ಸ್ನೇಹ ಕಂಟಿ ಕಡೆಗೆ ತೋರಿಸ್ತಾರೆ. ಆಗ ಕಂಟಿಗೆ ತುಂಬಾ ಗಾಬರಿ ಆಗುತ್ತೆ. ಆಗ ಸಿಂಗಾರಮ್ಮ ಗನ್ನನ್ನು ಸ್ನೇಹ ಕಡೆನೂ ತಿರುಗಿಸ್ತಾರೆ. ಅದಾದ ನಂತರ ಆವಾಗಲಿಂದ ಅಮ್ಮೋರೆ ಅಂತ ನನಗೆ ತುಂಬಾ ತಲೆ ಕೆಡಿಸ್ತಾ ಇದೆಯಾ, ಅದಕ್ಕೆ ನೀನೇ ಮೊದಲು ಗೊಟ್ಟಕ್ಕನ್ನು ಅಂತ ಹೇಳಿ ಪುಟ್ಟಕ್ಕನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಕಂಟಿ ಅವರು, ಅವ್ವ ಏನು ಮಾಡ್ತಿದ್ದೀಯವ್ವ ನೀನು, ಬೇಡ ಕಣವ ಅಂತ ಹೇಳಿದ್ರು ಕೇಳೋದಿಲ್ಲ. ಆಗ ಕಂಟಿ ಅವರು ಪುಟ್ಟಕ್ಕನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸಿಂಗಾರಮ್ಮ ಶೂಟ್ ಮಾಡಿದ ಗನ್ನು ಏಟು ಕಂಟಿಗೆ ಬೀಳುತ್ತೆ. ಆಗ ಕಂಟಿ ಅವರು ಕೆಳಗಡೆ ಬಿದ್ದೋಗ್ತಾರೆ. ಆಗ ಎಲ್ಲರಿಗೂ ತುಂಬಾ ಗಾಬರಿ ಆಗುತ್ತೆ. ಆಗ ಸ್ನೇಹ ಅವರು, ಶ್ರೀ ಏನಾಯ್ತು ಶ್ರೀ ಅಂತ ಮಾತಾಡಿಸ್ತಾ ಇರ್ತಾರೆ. ಆದರೆ ಇದು ನಿಜ ಹೇಳಬೇಕಂದ್ರೆ ಸಿಂಗಾರಮ್ಮ ಕನಸನ್ನು ಕಂಡಿರ್ತಾರೆ. ಆಗ ಪುಟ್ಟಕ್ಕ ಅವರು ಬಂದು, ಅಮ್ಮೋರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ಬನ್ನಿ ಅಮ್ಮೋರೆ ನೋಡಿ ಅಂತ ಹೇಳ್ತಾರೆ. ಆಗ ಸ್ನೇಹ ಮತ್ತು ಕಂಟಿ, ಮಾದೇಗೌಡರು, ಸಿಂಗಾರಮ್ಮ ಎಲ್ಲರೂ ಕೂಡ ಹೋಗ್ತಾರೆ. ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದರೆ ಸಿಂಗಾರಮ್ಮ ಮಾತ್ರ ಏನು ಮಾತಾಡದೆ ಸುಮ್ಮನೆ ಮನೆಯೆಲ್ಲ ನೋಡ್ತಾ ಇರ್ತಾರೆ. ಆಗ ರೂಮ್ಗೆ ಹೋದಾಗ ಪಾಪುನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ಪಾಪು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಚಂದ್ರು ಅವರು, ಮಗಳು ನಂತರ ಇದ್ದಾಳೆ ಅಂತ ಹೇಳ್ತಾರೆ. ಆಗ ವಸು, ಇಲ್ಲ ನಂತರ ಇದೆ ಅಂತ ಹೇಳ್ತಾರೆ. ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಸ್ನೇಹ ಅವರು, ಶ್ರೀ ನಾವು ಹೊರಗಡೆಯಿಂದ ಬಂದಿದ್ದೀವಿ, ಹಾಗೇನೆ ಪಾಪುನ ಮುಟ್ಟೋದು ಬೇಡ, ಕೈ ಕಾಲು ತೊಳ್ಕೊಂಡು ಬರೋಣ ಬನ್ನಿ ಅಂತ ಹೇಳ್ತಾರೆ. ಆಗ ಕಂಟಿ ಅವರು ಮಾದೇಗೌಡರು ಕೂಡ ಹೋಗ್ತಾರೆ. ಆದರೆ ಸಿಂಗಾರಮ್ಮ ಮಾತ್ರ ಅಲ್ಲೇ ನಿಂತಿರ್ತಾರೆ. ಆಗ ಸ್ನೇಹ ಅವರು ಎಲ್ಲರೂ ಹೋಗಿ ಕೈ ಕಾಲು ಮುಖನ ತೊಳ್ಕೊಂಡು ಪಾಪು ಹತ್ರ ಬರ್ತಾರೆ. ಆಗ ನಂಜಮ್ಮ ಸಿಂಗಾರಮ್ಮನ ವರ್ತನೆ ಎಲ್ಲನೂ ಗಮನಿಸ್ತಾ ಇರ್ತಾರೆ. ಬಂಗಾರಮ್ಮ ಯಾಕೆ ಏನು ಮಾತಾಡ್ತಾ ಇಲ್ಲ, ನಾನು ಬಂದಿದ್ದು ನಿನಗೆ ಬೇಜಾರಾಯ್ತಾ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ಏನು ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶಶಿಕಲಾ ಅವರು, ನಾನು ಬಂದಿರೋದು ಅತ್ತಿಗೆಗೆ ಬೇಜಾರಾಯಿತು ಅಂತ ಅನಿಸುತ್ತೆ, ಅದಕ್ಕೆ ಅವರು ಈ ಥರ ಮಾಡ್ತಾ ಇದ್ದಾರೆ, ನನ್ನನ್ನು ಕ್ಷಮಿಸ್ಬಿಡಿ ಅತ್ತಿಗೆ ಅಂತ ಕಾಲು ಹಿಡ್ಕೊಳಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಸ್ನೇಹ ಅವರು, ಅಯ್ಯೋ ನಾನು ಹೇಳೋದೇ ಮರ್ತೋಗ್ಬಿಟ್ಟೆ, ಅತ್ತೆ ಮತ್ತು ಮಾವ ಈ ಮನೆಗೆ ಒಳ್ಳೇದಾಗಲಿ ಅಂತ ಮೌನ ವ್ರತದಲ್ಲಿದ್ದಾರೆ, ಅದಕ್ಕೆ ಅವರು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ನಂಜವ್ವ, ಹೌದಾ ಮಾತಾಡಲಿಲ್ಲ ಅಂತಂದರೆ ಏನಂತೆ, ಮಗುನ ಎತ್ಕೋಬೋದಲ್ವಾ ಅಂತ ಹೇಳ್ತಾರೆ. ಆದರೆ ಸಿಂಗಾರಮ್ಮಂಗೆ ಮಾತ್ರ ತುಂಬಾ ಬೇಜಾರಾಗ್ತಾ ಇರುತ್ತೆ. ನನಗೆ ಜನಗಳನ್ನ ಕಂಡ್ರೆ ಆಗಲ್ಲ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಗುಡ್ಡ ಕಂಡವ್ರೆ, ನೋಡ್ತಾ ಇದ್ದಾರೆ ಒಬ್ಬೊಬ್ರು ಕೂಡ ಹೊಡೆದೆವು ಹೊರಗಾಕೋಣ ಅಂತ ಅನ್ನಿಸ್ತಾ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು, ಅಮ್ಮೋರೆ ಮಗುನ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಂಟಿ ಮತ್ತು ಸ್ನೇಹ ಎಲ್ಲರೂ ಕೂಡ ಮಗುನ ಎತ್ಕೊಂಡು ಮಗು ಎಷ್ಟು ಚೆನ್ನಾಗಿದೆ ಅಂತ ಮುದ್ದಾಡಿ ನೆಕ್ಸ್ಟು ಸಿಂಗಾರಮ್ಮನ ಕೈಗೆ ಕೊಡ್ತಾರೆ. ಆಗ ಸಿಂಗಾರಮ್ಮನ ಕೈ ಕೊಟ್ಟ ತಕ್ಷಣ ಮಗು ಜೋರಾಗಿ ಹತ್ಬಿಡುತ್ತೆ. ಆಗ ಸಿಂಗಾರಮ್ಮಂಗೆ ಕೋಪ ಬರುತ್ತೆ, ಅಲ್ಲ ನೀನು ಸಣ್ಣ ಪಾಂಚಲ್ಲಿಯೇ, ಇವಾಗಲೇ ನಿನಗೆ ಅಜ್ಜಿ ಯಾರು ಅಂತ ಗೊತ್ತಾಗ್ಬಿಡ್ತಾ, ನನಗೆ ನೋಡ್ತಾ ಇದ್ರೆ ತುಂಬಾ ಕೋಪ ಬರ್ತಾ ಇದೆ, ಈ ಮಗುನ ಎತ್ಕೋಬೇಕಾ ಛೇ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪುಟ್ಟಕ್ಕ ಅವರು, ಯಾಕೋ ಮಗು ಅಳ್ತಾ ಇದೆಯಲ್ಲ ಅಂತ ಇಸ್ಕೊಂಡು ವಸು ಮಗುಗೆ ಹೊಟ್ಟೆ ಹಸ್ತಿರ್ಬೋದು, ನೀನು ಹಾಲು ಕುಡಿಸು ಅಂತ ಹೇಳಿ ಮಗುನ ಕೈಗೆ ಕೊಡ್ತಾರೆ. ಆದರೆ ಶಶಿಕಲಾ ಮಾತ್ರ ಸಿಂಗಾರಮ್ಮನ ಕಾಲಿಡ್ಕೊಂಡು ಕ್ಷಮಿಸಿ ಅದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಆಗ ಸಿಂಗಾರಮ್ಮ, ಇವಳೇನಪ್ಪ ಇವಳು ನಮ್ಮ ಬಂಗಾರ, ಇವಳನ್ನ ದೂರ ಇಟ್ಟಿದ್ದಾಳೆ ಅಂತಂದರೆ ತುಂಬಾ ಖತರ್ನಾಕಿರ್ಬೋದು, ಏನಪ್ಪ ಇವಳು ನನ್ನ ಕಾಲನ್ನೇ ಬಿಡ್ತಾ ಇಲ್ಲ, ಬಿಡೆ ನನ್ನ ಕಾಲನ್ನ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಕ್ಷಮಿಸಿದ್ದೀನಿ ಅಂತ ಹೇಳಿ ಸನ್ನೆ ಮಾಡಿ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಅಮ್ಮ ಅವರೇ ಕ್ಷಮಿಸಿದ್ದೀನಿ ಅಂತ ಹೇಳಿದಾರಲ್ವಾ, ಮತ್ತೆ ಈ ವಿಷಯದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ಹೇಳಿ ನಾನು ಎಲ್ರಿಗೂ ಹೋಗಿ ಅಡುಗೆನ ಮಾಡ್ಕೊಂಡು ಬರ್ತೀನಿ, ಸ್ನೇಹ ನೀನು ಪಾಪು ಮತ್ತು ವಸು ಹತ್ರ ಇರೋ ಅಂತ ಹೇಳ್ತಾರೆ. ಆಗ ನಂಜವ್ವ, ಪುಟ್ಟಕ್ಕ ನಿನಗೆ ಮೆಸ್ಸಲ್ಲಿ ತುಂಬಾ ಕೆಲಸ ಇರುತ್ತೆ, ನಾನು ಮತ್ತು ಶಶಿಕಲಾ ನೋಡ್ಕೊಳ್ತೀವಿ, ನೀನು ಮೆಸ್ಸಿಗೆ ಹೋಗು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಕೂಡ ಹೌದು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಸುಮಾ ಅವ್ವಂಗೆ ಎಲ್ಲನೂ ಹೆಲ್ಪ್ ಮಾಡು ಅಂತ ಹೇಳಿದ್ರೆ. ಆಗ ಸುಮಾ, ಅಕ್ಕ ನಾನೇನು ಹೆಲ್ಪ್ ಮಾಡೋದು ಬೇಡ, ಅವ್ವಂಗೆ ಎಲ್ಲನೂ ಮಿಸ್ಟರ್ ಗೋಪಾಲೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸ್ನೇಹಾಗೆ ಒಳ್ಳೊಳಗೆ ತುಂಬಾ ಖುಷಿ ಆಗುತ್ತೆ. ಆಗ ಗೋಪಾಲ ಅವರು, ಮಾದೇಗೌಡ್ರೇನಾದರೂ ಮೌನವ್ರತ ಇಲ್ಲ ಅಂದಿದ್ರೆ ಊರಿಗೇನೆ ಸಿಹಿ ಊಟ ಹಾಕೋರು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಮಗು ಮತ್ತು ವಸು ಇಬ್ರು ಹಸಿಮೈನಲ್ಲಿದ್ದಾರೆ, ಇವಾಗ ಬೇಡ, ನಾಮಕರಣ ಅಂತ ಎಲ್ಲ ಮುಂದೆ ಇರುತ್ತೆ ಅಲ್ವಾ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಗೋಪಾಲ ಅವರು,
ಮೆಸ್ಸಲ್ಲಿ ಸಿಹಿ ಅಡುಗೆ ಮಾಡಿ ಊರಿಗೆ ಊಟ ಹಾಕ್ಬಿಡೋಣ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಆಗ ಎಲ್ಲರೂ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಕಂಠಿ, ಸ್ನೇಹ, ಮಾದೇಗೌಡರು, ಸಿಂಗಾರಮ್ಮ ಎಲ್ಲರೂ ಕೂಡ ಕೆಳಗಡೆ ಕೂತ್ಕೊಂಡಿರ್ತಾರೆ. ಆಗ ಕಂಠಿ ಮತ್ತೆ ಸ್ನೇಹ ಇಬ್ರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಗ ಮಾದೇಗೌಡರು ಕೂಡ ಮೌನವ್ರತದಲ್ಲಿರೋದ್ರಿಂದ ಅವ್ರ ಮಾತಿಗೆ ಸ್ಮೈಲ್ ಕೊಡ್ತಾ ಇರ್ತಾರೆ. ಆಗ ಕಂಠಿ ಅವರು, ಅಪ್ಪಯ್ಯ, ಮೊಮ್ಮಗಳನ್ನ ಮುದ್ದಾಡಬೇಕು ಅಂತ ಆಸೆ ಅಲ್ವೇ ನಿಮಗೆ? ಮೌನವ್ರತನ ದೇವ್ರ ಮುಂದೆ ಹೋಗಿ ಬಿಡ್ತೀನಿ ಅಂತ ಹೇಳಿ ಕೈ ಮುಗಿದು ಮೌನವ್ರತನ ಮುರಿಬೋದು ಅಲ್ವಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಮಾವಯ್ಯ, ನಿಮಗೆ ಮೊಮ್ಮಗಳನ್ನ ಮುದ್ದಾಡಬೇಕು, ಮಹಾಲಕ್ಷ್ಮಿ ಅಂತ ಅನ್ಬೇಕು ಅಂತ ಆ ರೀತಿ ಎಲ್ಲ ಆಸೆ ಇದೆ ಅಲ್ವಾ? ನನಗೆಲ್ಲ ಅರ್ಥ ಆಗುತ್ತೆ ಮಾವಯ್ಯ ಅಂತ ಹೇಳ್ತಾರೆ. ಆದರೆ ಸಿಂಗಾರಮ್ಮ ಮಾತ್ರ ಏನು ಅವ್ರ ಮಾತಿಗೆ ಕಿವಿ ಕೊಡದೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ತೆರಿಗೆ, ನನಗಂತೂ ಕಿವಿ ಗುಡ್ಗುಡ್ತೈತೆ. ಏನು ಮಾತಾಡಿದ್ದು ಮಾಡ್ತಿದ್ದಾರೆ. ನಾನೇನಾದರೂ ಸಿಂಗಾರಮ್ಮ ಆಗಿ ಬಂದಿದ್ರೆ ನಿಮ್ಮನ್ನೆಲ್ಲಾನು ಶೂಟ್ ಮಾಡಿ ಬಿಸಾಕ್ತಾ ಇದ್ದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಅವರು, ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ದೇವಸ್ಥಾನದಿಂದ ಬಂದಮೇಲೆ ತುಂಬಾನೇ ಬದಲಾಗಿದ್ದೀರಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮಂಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಕಂಠಿ ಅವರು ಕೂಡ, ಅವ್ವ, ನೀನು ಯಾಕೋ ಬದಲಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆಗನೂ ಕೂಡ ಸಿಂಗಾರಮ್ಮಂಗೆ ಗಾಬರಿ ಆಗ್ತಾ ಇರುತ್ತೆ. ಅಂದರೆ ಅತ್ತೆ ಥರ ಗಟ್ಟಿ ಆಗಿರೋದಕ್ಕೆ ಮೌನವ್ರತನ ಮಾಡೋದಕ್ಕೆ ಆಗ್ತಾ ಇರೋದು ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಹೌದು, ಊಟಕ್ಕೆ ಏನು ಮಾಡ್ತೀರಾ ಮೆಸ್ಸು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಅತ್ತೆ, ಏನಾದರೂ ಸ್ವೀಟ್ ಮಾಡೋಣ, ಇಲ್ಲಾಂದರೆ ಶಾವಿಗೆ ಪಾಯಸ ಮಾಡೋಣ, ಬನ್ನಿ ಅತ್ತೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಏನು ಮಾತಾಡ್ದೇನೆ ಕೂತಿರ್ತಾರೆ. ಆಗ ಸ್ನೇಹ, ಸರಿ ಬಿಡಿ ಅತ್ತೆ, ನೀವು ಮೌನವ್ರತದಲ್ಲಿದ್ದೀರಾ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಮೆಸ್ಸು ನೀವೇ ಒಂದು ಹಾಕೋದು, ಅವ್ವನೇ ಒಂದು ಹೇಳೋದು ಸರಿ ಹೋಗಲ್ಲ, ನೀವು ಅವನ್ನ ಕರ್ಕೊಂಡು ಹೋಗಿ ಪಾಯಸನ ಮಾಡಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಸರಿ ಆಯ್ತು ಶ್ರೀ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಸಿಂಗಾರಮ್ಮ ತನ್ನ ಸ್ಟೈಲಲ್ಲಿ ಸೀರೆನ ಎತ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾರೆ. ಮತ್ತೆ ನೆನಪು ಮಾಡಿಕೊಂಡು ಬಂಗಾರಮ್ಮನ ರೀತಿ ನಡ್ಕೊಂಡು ಹೋಗ್ತಾರೆ. ಈ ಕಡೆ ಬಂಗಾರಮ್ಮಂಗೆ ಮೊಮ್ಮಗಳು ಹುಟ್ಟಿದಾಳೆ ಅನ್ನೋ ಖುಷಿಗೆ ಪುಟ್ಟಕ್ಕ ಅವರು ಮೆಸ್ಸಲ್ಲಿ ಒಬ್ಬಟ್ಟನ್ನ ಮಾಡಿರ್ತಾರೆ. ಪುಟ್ಟಕ್ಕನ ಕೈ ರುಚಿಯ ಅಡಿಗೆ ವಾಸನೆಗೆ ಎಲ್ಲರೂ ಕೂಡ ಊಟಕ್ಕೆ ಬಂದಿರ್ತಾರೆ. ಆಗ ಗೌಡ್ರು, ಪುಟ್ಟಕ್ಕ, ಏನು ವಿಶೇಷ ಇವತ್ತು ಒಬ್ಬಟ್ಟು ಊಟ ಮಾಡಿಸಿದ್ದೀರಾ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಇವತ್ತು ಬಂಗಾರಮ್ಮಂಗೆ ಮೊಮ್ಮಗಳು ಹುಟ್ಟಿದಾಳೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ಗೌಡ್ರು, ಹೋ, ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಆಯ್ತು ಅಂತ ಹೇಳ್ತಾರೆ. ಆಗ ಗೋಪಾಲ ಅವರು, ಮಹಾಲಕ್ಷ್ಮಿ ಅಂತ ಯಾಕೆ, ಸರಸ್ವತಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಆಗುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌಡ್ರು ನಗ್ತಾ ಇರ್ತಾರೆ. ಆಗ ಗೋಪಾಲ ಅವರು, ಗೌಡ್ರೆ, ನಿಮ್ಮ ಹೆಂಡ್ತಿನೂ ಕರ್ಕೊಂಡು ಬರೋದಲ್ವಾ ಅಂತ ಕೇಳ್ತಾರೆ. ಆಗ ಗೌಡ್ರು, ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಬರಲ್ಲ, ನನ್ನ ಹೆಂಡ್ತಿ ಊರ್ನವ್ರನ್ನೆಲ್ಲರೂ ಕರ್ಕೊಂಡು ಬರ್ತಾಳೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ಪುಡ್ಸಿ, ಸುಮಾ, ಎಲ್ರಿಗೂ ಹೇಳಿದ್ಯಾ, ಸಚಿನ್ಗೂ ಹೇಳಿದ್ಯಾ ಅಂತ ಕೇಳ್ತಾರೆ. ಆಗ ಸುಮಾ, ಇಲ್ಲ ಪುಡ್ಸಿ, ಸಚಿನ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಯಾಕವಿ, ಹೇಳುತ್ತಾನೆ ಅಂತ ಹೇಳಿದ್ರೆ ನಾವ್ಯಾಕೆ ಅವನಿಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಪುಡ್ಸಿ, ಅಲ್ಲ ಕಣವಿ ಸುಮಾ, ಅವ್ನ ರೂಮಲ್ಲಿ ಸಿಹಿ ಊಟನೆಲ್ಲ ಮಾಡ್ಕೊಳ್ತಾನ, ಹೇಳು, ನಾನೇ ಹೇಳ್ತೀನಿರು ಅಂತ ಹೇಳಿ ಆಮೇಲೆ ಅವ್ವ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಅಂತ ಹೇಳಿ ಇಬ್ರು ಸುಮ್ಮನಾಗ್ತಾರೆ. ಆಗ ಪುಟ್ಟಕ್ಕ ಅವರು, ಸುಮಾ, ಊರವ್ರಿಗೆಲ್ಲರಿಗೂ ಹೇಳಿದ್ಯಾ ಅಲ್ವಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಆಸ್ಟ್ರೇಲಿಯಾದ ಮ್ಯಾಕ್ಸ್ವೆಲ್ ಕೂಡ ಬರ್ತಾರೆ. ಮ್ಯಾಕ್ಸ್ವೆಲ್ನ ನೋಡಿ ಪುಟ್ಟಕ್ಕ, ಫಾರಿನ್ನವ್ರು ಕೂಡ ನಿನ್ನ ಮೆಸ್ಸಿಗೆ ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ. ಆಗ ಮ್ಯಾಕ್ಸ್ವೆಲ್ಲು ತನ್ನ ಹೆಸರನ್ನ ಹೇಳಿ ಪರಿಚಯ ಮಾಡ್ಕೊಳ್ತಾರೆ. ಆಗ ಸುಮಾ, ಯಾವ ದೇಶ ಏನು ಅಂತ ಕೇಳ್ತಾರೆ. ಆಗ ಮ್ಯಾಕ್ಸ್ವೆಲ್ಲು, ನಾನು ಆಸ್ಟ್ರೇಲಿಯಾದವನು ಅಂತ ಹೇಳ್ತಾರೆ. ನಿಮಗೆ ಈ ಮೆಸ್ ಹೇಗೆ ಗೊತ್ತಾಯಿತು ಅಂತ ಪುಡ್ಸಿ ಅವರು ಕೇಳಿದ್ರೆ, ನಾನು ಸಚಿನ್ ಅನ್ನೋರು ವಿಡಿಯೋನ ಪೋಸ್ಟ್ ಮಾಡಿದ್ರು, ಅದನ್ನ ನೋಡಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಆಗ ಪುಡ್ಸಿ, ಅವ್ವ, ಸಚಿನ್ ವಿಡಿಯೋ ಮಾಡಿ ಈ ಮೆಸ್ನ ಹಾಕಿದ್ನಲ್ವಾ, ಅದಕ್ಕೆ ತುಂಬಾ ಫೇಮಸ್ ಆಗಿದೆ, ಆಸ್ಟ್ರೇಲಿಯಾದಿಂದನೂ ಕೂಡ ಇಲ್ಲಿಗೆ ಊಟಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕನಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಪುಡ್ಸಿ, ಹಿರಿಯ ಸಚಿನ್ನ ನಾನು ಫೋನ್ ಮಾಡಿ ಕರೆಸ್ತೀನಿ ಅಂತ ಹೇಳಿ ಸಚಿನ್ಗೆ ಫೋನ್ ಮಾಡಿ, ಯಾಕೆ ಏನು ಅಂತ ಕೇಳಬೇಡ, ನೀನು ಈಗಿಂದೀಗಲೇ ಮೆಸ್ ಹತ್ರ ಬಂದ್ಬಿಡು ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ಸುಮಂಗೆ ತುಂಬಾ ಖುಷಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.